ಇವತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ 2007 ಮತ್ತು 8ನೇ ಸಾಲಿನಲ್ಲಿ ಶುರುವಾಗಿರುವಂಥ ಈ ಗ್ರಾಮೀಣ ಪುನರ್ವಸತಿ ಒಂದು ಯೋಜನೆ ಏನಿದೆ, ಈ ಯೋಜನೆಯಡಿಯಲ್ಲಿ ಅಂದಿನ ಸರ್ಕಾರ ಸುಮಾರು 6022 ಕಾರ್ಯಕರ್ತರಿಗೆ ವಿಕಲಚೇತನರಿಗಾಗಿ ಸೇವೆ ಮಾಡುವಂಥ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತು. ಇಡೀ ಭಾರತ ದೇಶದಲ್ಲಿಯೇ ಉತ್ತಮವಾಗಿರುವಂಥ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು ಈ ಸನ್ಮಾನ್ಯ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ತದೆ. ಸೊ 6022 ಜನ ಕಳೆದ 17 ವರ್ಷಗಳಿಂದ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದೆ ಇವತ್ತು ವಿಕಲಚೇತನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದವ್ರಿಗೆ ಯಾವುದೇ ರೀತಿಯಾಗಿರುವಂಥ ಮೂಲಭೂತ ಸೌಲಭ್ಯಗಳು ಅಲ್ಲಿ ಪಂಚಾಯಿತಿಗಳಲ್ಲಿ ಲಭ್ಯ ಆಗ್ತಾ ಇಲ್ಲ. ತಾಲೂಕು ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋಂಥ MRW ಅವ್ರಿಗೆ ಲಭ್ಯ ಆಗ್ತಿಲ್ಲ. ಯಾವುದೇ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ. ಹೀಗಾಗಿ ಇವತ್ತು ಭಾರತ ದೇಶದಲ್ಲಿಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಕಡೆಯಂಥ ವಿಕಲಚೇತನರಿಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ ಅಂತಂದರೆ ಇದು ಈ ಗ್ರಾಮೀಣ ಪುನರ್ವಸತಿ ಯೋಜನೆಯ ಒಂದು ಕಾರ್ಯಕರ್ತರ ಶ್ರಮದಿಂದ. ಇವತ್ತು ಅದೇ ಒಂದು ಉದ್ದೇಶದಿಂದ ಭಾರತ ಸರ್ಕಾರ 2017, 18 ಮತ್ತು 19ನೇ ಸಾಲಿನಲ್ಲಿ ಕೂಡ ಇಡೀ ಭಾರತ ದೇಶದಲ್ಲಿ ನಂಬರ್ 1 ವಿಕಲಚೇತರ ಪುನರ್ವಸತಿಯಲ್ಲಿ ನಂಬರ್ 1 ಸ್ಥಾನವನ್ನು ಕೊಟ್ಟು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ, ನ್ಯಾಷನಲ್ ಪ್ರಶಸ್ತಿ ಕೂಡ ದೊರಕಿಸ್ಕೊಟ್ಟಿರುವಂಥದ್ದು ಈ ಕಾರ್ಯಕರ್ತರ ಶ್ರಮದಿಂದ. ಹೀಗಾಗಿ ಇಷ್ಟೆಲ್ಲ ಸೇವೆಯನ್ನು ಮಾಡ್ತಿದ್ವಿ. ಎಲೆಕ್ಷನ್ ಕರ್ತವ್ಯನ ಆಗಿರ್ಬೋದು, ಪ್ರತಿಯೊಬ್ಬರನ್ನು 100% ಎಲೆಕ್ಷನ್ನ ಕೆಲಸ ಮಾಡಬೇಕು ನೀವು ಅಂತೇಳಿ ವಿಕಲಚೇತರು ನಾವಿದ್ದೀವಿ. ವಿಕಲಚೇತರನ್ನ ನಾವು ಕರೆತಂದು ಎಲ್ಲರನ್ನೂ ಕೂಡ ವಿಕಲಚೇತರು ಮತ್ತು ಹಿರಿಯ ನಾಗರಿಕರು ಇವರು ಕೂಡ ಮಹಿಳೆಯರನ್ನು ಕೂಡ ಕರೆತಂದು ನಾವು ಚುನಾವಣೆ ಕೆಲಸವನ್ನು ಹಿಡಿದು ಸರ್ವೆಯಿಂದ ಹಿಡಿದು ಇವತ್ತು ಸುಮಾರು 34 ಕಾರ್ಯಕ್ರಮಗಳನ್ನು ಸರ್ಕಾರದ ಒಂದು ವಿಕಲಚೇತರ ಮನೆ ಬಾಗಿಲು ತಲುಪಿಸುವಂಥ ಪ್ರಾಮಾಣಿಕವಂತ ಕೆಲಸವಂತ ಮಾಡ್ತಿರೋಂಥ ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡಿರೋಂಥ ಈ ಸರ್ಕಾರಗಳ ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರಗಳ ಧೋರಣೆಯನ್ನು ಇದು ಬದಲಾಗಲಿಲ್ಲ ಅಂತಂದರೆ ನಾವು ಆಮರಣ ಉಪಹಾರ ಸತ್ಯಾಗ್ರಹನ ಮಾಡಬೇಕಾಗುತ್ತೆ. ಆಮೇಲೆ ಈ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಇಡೀ ಈ ಒಂದು ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಅಶ್ಯೂರೆನ್ಸ್ ಮಾಡಿದರು, ಖಂಡಿತ ಇದು ನುಡಿದಂತೆ ನಡೆದಿರೋಂಥ ಸರ್ಕಾರ, ನುಡಿದಂತೆ ನಡೆಯುವಂಥ ಸರ್ಕಾರ ಅಂತೇಳಿ ಅಶ್ಯೂರೆನ್ಸ್ ಮಾಡಿ ನನ್ನ ಮೇಲೆ ಭರವಸೆ ಇಡಿ, ನನ್ನ ಸರ್ಕಾರ ಬಂತು ಅಂತಂದರೆ ನಾನು ಕಡ್ಡಾಯವಾಗಿ ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು. 2 ವರ್ಷ ಆಯಿತು. ಆಮೇಲೆ ಹಲವಾರು ಹೋರಾಟಗಳನ್ನು 17 ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಈ ನಮ್ಮ ಹೋರಾಟ ಅರಣ್ಯರೋಧನ ಆಗಿದೆ. ಯಾವುದೇ ಸರ್ಕಾರಗಳು ನಮ್ಮನ್ನು ಒಂದು ಇಷ್ಟು ಗೌರವಧನ ಏರಿಕೆ ಮಾಡ್ತಿರೋದು ಬಿಟ್ಟರೆ ನಮ್ಮನ್ನು ಕಾಯಂ ನೌಕರರು ಅಂತೇಳಿ ಪರಿಗಣಿಸೇ ಇಲ್ಲ. ಯಾಕೆ ಸ್ವಾಮಿ, ಇವತ್ತು 25,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 25,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ವಿಕಲಚೇತನಗಾಗಿದ್ದಾವೆ. ಅವುಗಳೆಲ್ಲ ಒಮ್ಮೆಲೆಯಾಗಿ 6,428 ಜನ ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ವಿ. ಅವರನ್ನ ಎಲ್ಲರನ್ನೂ ನಾವು 17 ವರ್ಷಗಳನ್ನು ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಈ ಕೂಡಲೇ ನಾವು ಪರ್ಮನೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಹಣಕಾಸಿನ ಲಭ್ಯತೆ ಇದೆ. ಮತ್ತು ಹುದ್ದೆಗಳು ವೇಕೆಂಟ್ ಆಗಿ 25,000 ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹಂಗೆ ತುಂಬಿಕೊಂಡಿಲ್ಲ. ಅದನ್ನು ನಾವು ಒಮ್ಮೆಲೆಗೆ ನಮ್ಮನ್ನೆಲ್ಲರನ್ನೂ ಕಾಯಮಾತಿ ಪರಿಗಣಿಸೋದಕ್ಕೆ ಮಾನವೀಯತೆ ಆಧಾರದ ಮೇಲೆ, ಸೇವಾ ಆಧಾರದ ಮೇಲೆ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಇವತ್ತು ನಮಗೆ ಕಾಯಮಾತಿ ಮಾಡೋದಕ್ಕೆ ಇನ್ನೊಂದಷ್ಟು ಸಮಯಾವಕಾಶ ಆಗಬೇಕಾಗತ್ತೆ ಅಂತಂದರೆ ಈ ಕೂಡಲೇ ಎಷ್ಟೋ ಒಂದು ನೌಕರರಿಗೆ ಇವತ್ತು ಕೊಡಲಿ. ನಮ್ಮ ಏನು ಕಾರ್ಮಿಕ ಇದರಲ್ಲಿ ನಮ್ಮ ಸ್ವೀಪರ್ಸ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಇವತ್ತು ಕನಿಷ್ಠ ವೇತನ ವ್ಯಾಪ್ತಿ ಒಳಪಡಿಸಿದ್ದಾರೆ. ಹಾಗೆಯೇ ನಮ್ಮದ ರೀತಿಯಲ್ಲಿ ಗೌರವಧನ ಕೆಲಸ ಮಾಡ್ತಿರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಿದ್ದಾರೆ, ಅವ್ರನ್ನೂ ಕೂಡ ಕನಿಷ್ಠ ವ್ಯಾಪ್ತಿನಿಗೆ ತಂದಿದ್ದಾರೆ. ಸುಮಾರು ಇವತ್ತು ಹಲವಾರು ಸಂಸ್ಥೆಗಳಲ್ಲಿ, ಹಲವಾರು ನಿಗಮ ಮಂಡಳಿಗಳಲ್ಲಿ, ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರೋ ನಮ್ಮ ನೌಕರರನ್ನ ಇವತ್ತು ಕನಿಷ್ಠ ವ್ಯಾಪ್ತಿನಿಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇದೇ ಒಂದು ರೀತಿಯಲ್ಲಿ ವಿಕಲಚೇತನ ಕೆಲಸ ಮಾಡ್ತಿರುವಂಥ ಈ ಯೋಜನೆಯನ್ನು, ಈ ನೌಕರನ್ನ ಯಾಕೆ ಮಲತಾಯಿ ಧೋರಣೆಯಲ್ಲಿ ನೋಡ್ತಿದ್ರಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ? ಇವು ವಿಕಲಚೇತನರು ಕೇವಲ ನಿಮಗೆ ವೋಟ್ ಹಾಕುವಂಥ ಮತದಾರರು ಮಾತ್ರನಾ? ಇವರು ಸಮಾಜದ ಮುಖ್ಯವಾಹಿನಿಗೆ ಬರೋದೇ ಬೇಡವಾ? ಇವತ್ತು 2016 ಅಂಗವಿಕಲರ ಕಾಯ್ದೆಗಳು ಹೇಳ್ತವೆ, ಹಲವಾರು ಕಾಯ್ದೆಗಳು ಹೇಳ್ತವೆ. ಇವತ್ತು 10 ವರ್ಷ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರನ್ನ ಈ ಕೂಡಲೇ ಕಾಯಮಾತಿ ಮಾಡಬೇಕು ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು ಹಲವಾರು ಡಿಸಿಷನ್ನ ತಗೊಂಡಿದೆ. ಆದರೆ ಯಾಕೆ ಈ ಸರ್ಕಾರಗಳಿಗೆ ಕಣ್ಣಿದ್ದು ಕುರುಡಾಗಿದೆ, ಕಿವಿಯಿದ್ದೂ ಕೂಡ ಕಿವಿ ಕೇಳಿಸೋ ರೀತಿಯಲ್ಲಿ ನಮ್ಮ ವಿಕಲಚೇತರ ಥರ ವರ್ತನೆ ಮಾಡ್ತಾ ಇದೆ. ಈ ಧೋರಣೆಗಳನ್ನು ಈ ಕೂಡಲೇ ಬಿಡಬೇಕು. ಈಗಾಗಲೇ ಅಖಂಡ ನಾವು ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಡಿಯಲ್ಲಿ ಕರ್ನಾಟಕ ರಾಜ್ಯ MRW ರಾಜ್ಯ ಒಕ್ಕೂಟ, ನವ ಕರ್ನಾಟಕ ರಾಜ್ಯ ಒಕ್ಕೂಟ ಮತ್ತು ನಮ್ಮೆಲ್ಲ ಒಕ್ಕೂಟಗಳು ಇವತ್ತು ಸೇರಿ ಇಡೀ ರಾಜ್ಯಾದ್ಯಂತ ಒಂದು ಜನಾನೊಂದಲವನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈಗ ಸರ್ಕಾರ ನಮಗೆ ಏನು ಪರಿಗಣಿಸಿಲ್ಲ ಅಂತಂದರೆ ನಾವು ಆಮರಣ ಉಪಹಾರದ ಸತ್ಯಾಗ್ರಹವನ್ನು ಮಾಡ್ತೀವಿ. ಇದಕ್ಕೆ ನೇರ ಹೊಣೆಗಾರರು ಈ ಸರ್ಕಾರದ ಮುಖ್ಯಸ್ಥರು ಹೊರಬೇಕಾಗುತ್ತೆ. ನಾಳೆ ಏನಾದರೂ ಕಾರ್ಯಕರ್ತರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದು ನೇರ
ಹೊಣೆಯನ್ನು ಸರ್ಕಾರದ ಮುಖ್ಯಸ್ಥರು ಹೊರಬೇಕಾಗುತ್ತೆ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ನಾವು ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ವಿ. ಇವತ್ತು ವಿಕಲಚೇತನ ಇವತ್ತು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಮನೆ ಮಠ ಅದು ತೊರೆದು ಈ ಸರ್ಕಾರಕ್ಕೆ ಹಲವಾರು 17 ವರ್ಷಗಳಿಂದ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ವಿ. ಈಗ ಮಾಡ್ತೀವಿ ಈಗ ಇದನ್ನೇ ತಳ್ಕೊಂಡು ಬಂದರು. ಇವತ್ತು ಏನಾದರೂ ಕೂಡ ಭವಿಷ್ಯದಲ್ಲಿ ನಾವು ಭದ್ರತೆಯನ್ನು ಕಂಡ್ಕೋಬೇಕು ಅಂತಂದರೆ ಇವತ್ತು ನಮ್ಮ ಕಾಯಮಾತಿ ಆಗಲೇಬೇಕಾಗಿದೆ, ಕನಿಷ್ಠ ವೇತನ ವ್ಯಾಪ್ತಿಗೆ ತರಲೇಬೇಕಾಗಿದೆ. ಈ ಕೆಲಸ ಆಗಿಲ್ಲ ಅಂತಂದರೆ ನಾವಿಲ್ಲ ಕದಲುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ನಾವು ಘಂಟಾಘೋಷವಾಗಿ ಈ ಮೂಲಕ ನಾನು ತಮ್ಮ ಮೂಲಕ ನನ್ನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಕೃಷ್ಣಪ್ಪ ಎಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಒಕ್ಕೂಟ.